2ನೇ ವರ್ಷಕ್ಕೆ ಧಾರೇಶ್ವರ ಕರ್ಕೊಂಡು ಬಂದ. 2ನೇ ವರ್ಷ ಅವ್ರಿಗೆ 2 ವರ್ಷ ಗಣಪತಿ ಪೂಜೆ ಮಾಡೋಕೆ ಬರ್ಲಿಲ್ಲ ಧಾರೇಶ್ವರ್ಗೆ. ಭಾಗವತರ ನಾನು ಕರೆದು ಸಿಗ್ರಪ್ಪ ಅವನು ಆ ಮಾಡಿ ಒಂದು ಮನೆ ಕಳ್ಸ್ಮಾರೆ ಆಗ್ತದೆ. ದಕ್ಷಿಣ ಕನ್ನಡದಲ್ಲಿರುವ ಶ್ರೇಷ್ಠ ಭಾಗವತರು ಯಾರಿಗೂ ಬಾರಿಸ್ದಿದ್ದಿಲ್ಲ. ಆದ್ರೆ ಧಾರೇಶ್ವರ್ಗೆ ಒಂದು ಪದ್ಯಕ್ಕೆ ಬಾರಿಸಲಿಲ್ಲ. ಅವ್ನು ನನಗೆ ಒಂದು ಪದ್ಯಕ್ಕೂ ಬಾರಿಸು ಅಂತ ಹೇಳಲಿಲ್ಲ. ನನಗೆ ಎಷ್ಟು ಬೇಜಾರಾಗೋದು ಹೇಳಿ ನೋಡುವ. ಕರ್ಕೊಂಡು ಬಂದವ ನಾನು, ಭಾಗವತರ ಕಳಿಸಿ ಹೇಳ್ದಾಗ ಇಟ್ಕೊಂಡವ ನಾನು. ಆಮೇಲೆ ಬಚ್ಚಗಾರ ಆಯ್ತಲ್ಲ ಚಿಟ್ಟಾಣಿ ಅವ್ರು ನನಗೆ ಕೇಳಿದ್ರೆ ಹೆಸರಾಗ್ಬಿಟ್ಟಿರು. ಪೇಪರಿಗೆ ಕಂಡ್ಕೊಂಡು ನಾವು ಹೋದೆ. ಕಳವಾಡಿ ಮಾಡಿದ್ರೆ ಎಷ್ಟು ವರ್ಷ ಸೇವೆ ಮಾಡ್ತೀವಿ? 2 ವರ್ಷ. ಅದು ಪೂರ್ತಿ ಅಲ್ಲ, ಎಲ್ಲ ಅರ್ಧಮರ್ಧ ಮಾಡಿಬಿಟ್ಟು ಹೋದೆ. ಸೌಕೂರು, ಮಾಣಕಟ್ಟೆ, ಮಡಮಕ್ಕಿ 3 ಬಿಟ್ರೆ ಉತ್ತರ ದಕ್ಷಿಣ ಕನ್ನಡದಲ್ಲಿ ಇರೋ ಯಾವ ಮೇಳಕ್ಕೂ ಹೋಗ್ತಿದ್ದಿಲ್ಲ. ಆ ಮಾತಿಗೆ ಬದ್ಧ. ಮತ್ತೆ ಇದು ಒಂದು ಉದ್ದೇಶ, ಮಕ್ಕಳ ಹತ್ರ ನಾನು ದುಡ್ಡು ಕೇಳುವಂಗಿಲ್ಲ, ನಾನು ದುಡಿಯುವಾಗ ಕಲಿಸಿದ ಗುರುಗಳು ಹೇಳಿದಂತ ಒಂದು ಮಾತಿಗಾಗಿ ಮುಂದುವರಿಸ್ತಾ ಇದ್ದೆ. ಪ್ರಿಯ ವೀಕ್ಷಕರು ನಮಸ್ಕಾರ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾದರಪಡಿಸುವ ಒಡ್ಡೋಲಗ, ಇದು ಯಕ್ಷ ಜೀವನ ಅನುರಾಗ, ಯಕ್ಷಗಾನ ಕಲಾವಿದನ ಬದುಕಿನ ಸುಖ ದುಃಖ, ನೋವು ನಲಿವು, ಏರು ಪೇರುಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸುವ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಇಂದಿನ ಸಂಚಿಕೆಯ ಅತಿಥಿಗಳಾಗಿ ಬಡಗುತಿಟ್ಟಿನ ಯಕ್ಷಗಾನ ಪ್ರಪಂಚದಲ್ಲಿ ಸುದೀರ್ಘ 61 ವರ್ಷಗಳ ಸೇವೆಯನ್ನ ನೀಡುತ್ತಾ 80ರ ಇಳಿ ವಯಸ್ಸಿನಲ್ಲಿಯೂ ಕೂಡ ಕಳವಾಡಿ ಮೇಳದ ಪ್ರಧಾನ ಚಂಡೆವಾದಕರಾಗಿ ತಮ್ಮ ಸೇವೆಯನ್ನ ಸಲ್ಲಿಸುತ್ತಿರುವಂತ ಹಿಮ್ಮೇಳ ಕಲಾವಿದರಲ್ಲಿ ಅಗ್ರಮಾನ್ಯ ಎನಿಸಿರುವಂತ ಬಾಡ ಸುಕ್ರಪ್ಪ ನಾರಾಯಣ ನಾಯ್ಕರವರು ನಮ್ಮೊಂದಿಗಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಾಡ ಸುಕ್ರಪ್ಪ ನಾರಾಯಣ ನಾಯ್ಕರವರೇ, ತಮಗೆ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬಾಡ ಸುಕ್ರಪ್ಪ ನಾರಾಯಣ ನಾಯ್ಕರವರೇ, ಕಲಾಜೀವಿ ಯೂಟ್ಯೂಬ್ ಚಾನಲ್ ಸಾದರಪಡಿಸುವಂತಹ ಒಡ್ಡೋಲಗ ಕಾರ್ಯಕ್ರಮ, ಈ ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ತಾವು ಆಗಮಿಸಿದಿರಿ. ತಮಗೆ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲ ವೀಕ್ಷಕರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಬಾಡ ಸುಕ್ರಪ್ಪ ನಾಯ್ಕರೇ, ತಾವು ಸುದೀರ್ಘ 61 ವರ್ಷಗಳ ಸೇವೆಯನ್ನ ಯಕ್ಷ ಪ್ರಪಂಚದಲ್ಲಿ ಚಂಡಿಗಾರರಾಗಿ ಸೇವೆ ಸಲ್ಲಿಸಿದವರು ತಾವಿದ್ದೀರಿ. ಪ್ರಸ್ತುತ ತಮಗೆ 80 ವರ್ಷ. ಇಂತಹ ವರ್ಷದಲ್ಲಿ ಕೂಡ ಬದ್ಧವಾಗಿ ಒಂದು ಸಾಂಪ್ರದಾಯಿಕವಾದ ನುಡಿತಗಳಿಂದ ಜನ ಮನಗಳಲ್ಲಿ ವಿರಾಜಮಾನರಾಗಿದ್ದೀರಿ. ತಮ್ಮ ಈ ಸಂದರ್ಶನ ಅನ್ನೋದು ಬಹಳ ವಿಶೇಷವಾದ ಸಂದರ್ಶನ. ತಮ್ಮ ಇಲ್ಲಿಯವರೆಗಿನ ಯಕ್ಷ ಪಯಣಗಳನ್ನ ಮೆಲುಕು ಹಾಕುತ್ತಾ ತಮ್ಮ ಬಾಲ್ಯದ ಜೀವನ ಹೇಗಿತ್ತು ಎನ್ನುವುದಾಗಿ ನೆನಪಿಸಿಕೊಳ್ಳಬಹುದಾ? ನನ್ನ ತಂದೆ ನಾರಾಯಣ ನಾಯ್ಕ್, ತಾಯಿ ಮಾಸ್ತಿ, ಇವರ 7ನೇ ಪುತ್ರ. ತಮ್ಮ ತಂದೆ ತಾಯಿಗಳಿಗೆ 7ನೇ ಮಗನಾಗಿ 7ನೇ ಮಗನಾಗಿ ಹುಟ್ಟಿ 7ನೇ ಕ್ಲಾಸ್ ವರೆಗೆ ಓದಿದೆ. ಯಾವ ಊರಿನಲ್ಲಿ ಹುಟ್ಟಿ? ಕಾಗಾಲ ಕನ್ನಡ ಶಾಲೆಯಲ್ಲಿ, ಕುಮಟಾ ಕಾಗಾಲ ಕನ್ನಡ ಶಾಲೆಯಲ್ಲಿ. ತಮ್ಮ ಹುಟ್ಟೂರು ಬಾಡ ಹುಬ್ಬಣಗೇರಿ, ಉತ್ತರ ಕನ್ನಡ ಜಿಲ್ಲೆಯ ಹುಬ್ಬಣಗೇರಿ, ಕುಮಟಾ ತಾಲೂಕು ಹುಬ್ಬಣಗೇರಿ. ಅಲ್ಲಿ 7ನೇ ಕ್ಲಾಸ್ ಓದಿದ ನಂತರ ಮುಂದುವರಿಸುವ ಅಂತ ಹೇಳಿದ್ರೆ ನಮ್ಮ ಅಪ್ಪನ ಹೋಟ್ಲ್ ಇತ್ತು. ಹೋಟ್ಲಲ್ಲಿ ಅಣ್ಣ ಇದ್ದ. ಅಣ್ಣ ಮದುವೆ ಅದ್ದೇ ಹಿಡಿತಿ ಹಾಕೊಂಡು ಓಡಿ ಹೋದ.
ನನ್ನ ಶಾಲೆ ತಪ್ಪಿಸಿ ಹೋಟ್ಲಲ್ಲಿ ಇಟ್ರು. ಹಾ. ಅವಾಗ ನಮ್ಮ ಅಪ್ಪಯ್ಯ ಮೊದ್ಲೇ ಕಟ್ಟೋದು ಬಾರಿಸೋದ್ರಿಂದ ಕರ್ಣ ಹಾಕೋದು ಎಲ್ಲಾ ಚಂಡೆ ಮೊದ್ಲೇ ಎಲ್ಲಾ ಕೆಲಸ ಮಾಡ್ತಿದ್ರು. ತಾವು ಕೂಡ ಯಕ್ಷಗಾನ ಕುಟುಂಬದಿಂದಲೇ ಬಂದವರು ಅಂತ ಹೇಳ್ಬೋದು. ಬಂದ ಅದು ಮೂಲತಃ ನಮ್ದು ಯಕ್ಷಗಾನವೇ. ಹಾ, ಹಾ. ಅಣ್ಣ ಏನು ಚಂಡೆ ಬರ್ಸ್ತಿದ್ರು, ಇದು ಮೊದ್ಲೇ ಬರ್ಸ್ತಿದ್ರು. ಹಾ. ಅವ್ರಿಗೆ ಸಂಪ್ರದಾಯದ ಅಂದ್ರೆ ಹಿಂದಿನ ಸಂಪ್ರದಾಯದಂತೆ ಎಲ್ಲಾ ಕಡೆಗ ಹಿಂದಿನ ತೈತ ದಿನದ ಅದೆಲ್ಲ ಬರ್ಸೋದಿತ್ತಲ್ಲ, ಹಾ. ಅದ್ರ ಬಗ್ಗೆ ಲಕ್ಷ ಕೊಡ್ಲಿಲ್ಲ. ಹಾ. ಹಾಗಾಗಿ ಅಪ್ಪಯ್ಯ ಬೈತಿದ್ರು, ಚಂಡೆ ಮೊದ್ಲೇ ಬರ್ಸೋಕಾರು ಕರಿಯೋ ಅಂತೇಳಿ. ನಾನು ಕಲಿಯುದಿಲ್ಲ, ಇದು ಆದ್ರೆ ಹಳೆ ಪದ್ಧತಿ ಅಂತ. ಹಾಗೆ ಹೇಳಿ ನಮ್ಮ ಕುಮಟಾ ತಾಲೂಕು ಎಲ್ಲಾದ್ರೂ ವರ್ಷಕ್ಕೆ 1-2 ಆಟ ಆಗ್ತೈತೆ ಟೆಂಟ್ ಬೆಳೆದು. ಆ ಆಟಕ್ಕೆ ಹೋಗಿ ಎಲ್ಲಾದ್ರೂ ಒಂದೊಂದನ್ನ ಇವ್ರು ಇದನ್ನ ತಿಳ್ಕೊಳ್ತಿದ್ದೆ. ನಮ್ಮ ಅಪ್ಪಯ್ಯ ಬಾರ್ಸೋ ಕ್ರಮವನ್ನ ತಿಳ್ಕೊಳ್ತಿದ್ದೆ, ಆದ್ರೆ ಬಾರ್ಸೋದಿಲ್ಲ ಆಗಿತ್ತು. ಅಭ್ಯಾಸ ಮಾಡಿ ಬಾರಿಸ್ಕೊ ಹೋಗ್ಲಿಲ್ಲ ಅಂದ್ರೆ ಅದ್ರ ಬಗ್ಗೆ ನಂಗೆ ಇಷ್ಟ ಇಲ್ಲ ಆಗಿತ್ತು. ಕಡೆ ಈ ಮೇಳದಲ್ಲೆಲ್ಲ ಶುರುವಾದ ಕೂಡಲೇ ಇದನ್ನೆಲ್ಲ ಒಂದೊಂದೇ ಕಲ್ತ್ಕೊಂಡ್ ಬಂದೆ. ಕಡೆ ಸಾವಕಾಶ ನಮ್ಮೂರಲ್ಲಿ 1-4 ಜನ ಹುಡುಗರು ತಯಾರಾದ್ರು. ಕೈ ಮಗ್ಗದ ಮನೆ ಹುಡುಗರೆಲ್ಲ ಟ್ರೈಲ್ ನಮ್ಮ ಹೋಟ್ಲಿಗೆ ಕಲೀಲಿಕ್ಕೆ ಬರ್ತಿದ್ರು. ಅವಾಗ ಅಲ್ಲಿ ಈಶ್ವರ್ ಭಟ್ರು ಹೇಳೋ ಒಬ್ರು ಭಾಗವತರಿದ್ರು, ಹಳೆ ಸಂಪ್ರದಾಯದ ಚಂದ ಸ್ವರ ಅವರು ಟ್ರೈಲ್ ಮಾಡೋ ಸ್ವಲ್ಪ ಬಾರ್ಸ್ಲಿಕ್ಕೆ ಶುರು ಮಾಡಿದೆ. ಕಡೆಗೆ ಆದ್ರೂ ಆ ಹವ್ಯಾಸಕ್ಕೆ ಹೋಗ್ಲಿಲ್ಲ. ಅಪ್ಪ ಎಲ್ಲ ಮಳೆಕ್ ಹೋಗೋರು ನಮ್ಮೂರಲ್ಲಿ ಆಟೋದ್ರು ಆ ಚಂಡೆ ಬರ್ಲಿಕ್ಕೆ ಹೋಗ್ಲಿಲ್ಲ. ಚಂಡೆ ಅದ್ರ ಬಗ್ಗೆ ಮೊದಲ ಆಸಕ್ತಿ ಇಲ್ಲ. ಇಷ್ಟು 7ನೇ ತರಗತಿಯ ವಿದ್ಯಾಭ್ಯಾಸ ನಮ್ಮ ನೀವು ಮುಕ್ತಾಯ ಮಾಡ್ತೀರಿ. ಅಲ್ಲಿಗೆ ಮುಕ್ತಾಯ. ಅಣ್ಣನಿಂದಾಗಿ ವಿದ್ಯಾಭ್ಯಾಸ ಮುಕ್ತಾಯ ಆಯ್ತು, ಅಲ್ಲಿಂದ ಕೈದಾಯ್ತು. ನಂತರ ನೀವು ಯಕ್ಷಗಾನಕ್ಕೆ ತಂದೆಯವರನ್ನು ಒಂದು ಹೋಟ್ಲ ಉದ್ಯೋಗ ಶುರು ಆಯ್ತಲ್ಲ, ಅಲ್ಲಿಗೆ ಸಾಮಾನ್ಯ ನಮ್ ಕಡ್ತೋಕ ನಾರಾಯಣ ಭಂಡಾರ ಹೇಳಿ ನಮ್ ಬಾಡ ದೇಶರು ವಾದ್ಯಕ್ಕೆ ಬಂದಿದ್ರು. ಅವ್ರು ಮೊದ್ಲೇ ಬರ್ಸ್ತಿದ್ರು. ಈ ಚಂಡೆ ಅನುಭವನು ಇತ್ತು ಅವ್ರಿಗೆ. ಎರಡನ್ನೂ ಬರ್ಸ್ತಿದ್ರು. ಹಾಗೆ ಹೇಳಿ ನಮ್ಮ ಅಪ್ಪಯ್ಯ ಹತ್ರ ಅಲ್ಲಿ ನಮ್ ಪಕ್ಕದ ಮನೇಲಿ ಇದಕ್ ಡ್ರಿಂಕಿಗೆ ಬಂದೆ, ನಮ್ಮ ಹೋಟ್ಲ ಹತ್ರ ಬಂದು ಕೂತ್ಕೊಳ್ತಿದ್ರು. ಬಾರ್ಸ ಮರ ಅಂದೇಳಿ ಹೇಳ್ತಿದ್ರು. ಅವಾಗ ಅವ್ರ ಹತ್ರ ಬಾರ್ಸಿ ರೂಢಿ ಮಾಡಿದೆ. ಕಡೆಗೆ ಅವ್ರ ಮನೆಗೆ ಹೋಗಿ ಈ ಬಳಗುತ್ತಿಟ್ಟಿನ ಇದನ್ನೇ ಕಲ್ತೆ ಅವ್ರ ಹತ್ರ ಕೆಲವೆಲ್ಲ ಕೇಳಿ ತಿಳ್ಕೊಂಡು. ಕಡೆಗೆ ಮತ್ತೆ ಹುಚ್ಚಿ ಹಿಡಿತು ನನ್ಗ. ಅವಾಗ ನಾನು ಮೊದ್ಲೇ ಬರ್ಸು ಕಣ್ಕೊಂಡು ಉತ್ತಮ ನಾಯಕರು ಚಿಕ್ಕಪ್ಪನವ್ರ ಮೇಳ ಇತ್ತು, ಈಗಲೂ ಉಂಟು ರಾಮನಾಥ ಯಕ್ಷಗಾನ ಮಂಡಳಿ ಹೇಳಿ. ಅಲ್ಲಿ ಉತ್ತಮ ನಾಯಕರು ಯಾರು ಮೊದ್ಲಿಗಾರ ಯಾರು ಸಿಗ್ಲಿಲ್ಲ ಹೇಳಿ ನಾನು ಕರ್ಕೊಂಡು ಹೋದ್ರು. ಅಲ್ಲಿಗೆ ಬಾಡ ಉಮೇಶ್ ಭಟ್ರು ಬಂದ್ರು, ಕತ್ತಗಲ್ ಶ್ರೀಧರ್ ಭಟ್ರು ಬಂದ್ರು. ಅಲ್ಲಿ ಸಾಮಾನ್ಯ 10 ವರ್ಷ ಇದ್ರಲ್ಲಿ ಸಾಮಾನ್ಯ ಟ್ರೈಲ್ ಆಯ್ತು ನಂಗೆ. ಹವ್ಯಾಸಿ ಸಂಘದೊಳಗೆ ನಂಗೆ ಕೆಲವೆಲ್ಲ ರೂಢಿ ಆಗೋಯ್ತು. ಕ್ಲಾಸಿಗೆ ಹೋಗ್ಲಿಲ್ಲ, 10 ಅಲ್ಲ ಜಾಸ್ತಿನೇ, ಆದ್ರೂ ನಾ 10 ವರ್ಷ ಹೇಳಿದೆ. 10 ವರ್ಷದಲ್ಲಿ ಪ್ರದರ್ಶನಗಳಲ್ಲಿ ತಾವು ಅದ್ರಲ್ಲಿ ಕಲ್ತು ಬಿಟ್ಟೆ. ಆಮೇಲೆ ನನ್ಗೆ ಮನೆಯಲ್ಲಿ ಮದುವೆ ಮಾಡ್ಬೇಕಂತ ಹೇಳಿದ್ರು, ಮದುವೆ ಮಾಡಿದ್ರು. 3 ಜನ ಮಕ್ಕಳಾಯ್ತು. ಅವಾಗ ನನ್ಗೆ ಆಲೋಚನೆ ಬಂತು, ಗುರು ಇಲ್ದಿದ್ ವಿದ್ಯೆ ಆಗ್ತದಲ್ಲ ನಂದು ಹೇಳಿ ಕ್ಲಾಸಿಗೆ ಬಂದೆ. ಕ್ಲಾಸಿಗೆ ಬಂದ ಕೂಡಲೇ ಬಂದ್ರಿ ಕ್ಲಾಸಿಗೆ? ಕೋಟ ಅಂಗಾರ ಕಟ್ಟೆಗೆ. ಆಗ ವಯಸ್ಸು ಎಷ್ಟು ತಮ್ಗೆ? ಅವಾಗ 20 ಒಂದು ಲೆಕ್ಕಿಲ್ಲ, ನಾನು ಅಂದಾಜಿಲ್ಲ. 22-23 ಒಳಗೆ 10 ವರ್ಷಗಳ ತಿರುಗಾಟ ಮುಗ್ದಿದೆ. ನಾನು ಫಸ್ಟ್ ಇಂದ ಶುರುನೇ ಆಗಿ 8ನೇ ಕ್ಲಾಸ್ 7ನೇ ಕ್ಲಾಸ್ ಬಿಟ್ಟ ಮೇಲಿಂದ ಆದ್ರೆ ಬಿದ್ದಿದ್ರೆ ನನ್ನ 80 ಹತ್ತಿ 10 ವರ್ಷ ಹೆಚ್ಚಾತಿತ್ತು. ಅದ್ರ ಬಗ್ಗೆ ಲಕ್ಷ ಕೊಡ್ಕೋಲಿಲ್ಲ ನಾನು. ಆಮೇಲೆ ಕೋಟ ಕೇಂದ್ರಕ್ಕೆ ಬಂದ್ರಿ? ಕೋಟ ಕೇಂದ್ರಕ್ಕೆ ಬಂದೆ. ಕ್ಲಾಸಿನಲ್ಲಿ 8 ದಿವಸ ಇಂಟರ್ವ್ಯೂ. ಸಾಮಾನ್ಯ 30 ಮಂದಿ ಇದ್ದಾರೆ. ಅದ್ರಲ್ಲಿ 9 ಯಲ್ಲಾಪುರ ತಾಲೂಕಿನವರು, ಕುಮಟಾ ತಾಲೂಕಿನವರೇ ಹೆಚ್ಚು. ಆವಾಗ ನಮ್ಮ ನಾವುಡ್ರ ತಮ್ಮನೂ ಇದ್ರು, KP ಹೆಗಡರ್ ಇದ್ರು. ದಾರೇಶ್ವರ 2ನೇ ವರ್ಷಕ್ಕೆ ನಾ ಕರ್ಕೊಂಡು ಬಂದದ್ದು. ಆವಾಗ ಫಸ್ಟಿಗೆ ಭಾಗವತರು ತಾಳ ಹಿಡಿದ್ರು. ನಂಗೆ ಮೊದ್ಲು ಇದು ಹಳೆ ಪದ್ಧತಿ ಬಾರ್ಸಕ್ ಬರ್ತಿತ್ತಲ್ಲ, ಬಾರ್ಸ್ದೆ. ಅದ್ರ ಖುಷಿ ಕಡ್ಕೊಂಡು ಹೆಬ್ಬರ್, ಈಗ ನಮ್ಮ ಇವ್ರ ಹೆಬ್ಬರ್ ಹೈಸ್ಕೂಲ್ ಹೆಡ್ ಮಾಸ್ಟರ್ ಇದ್ರಲ್ಲ, ಅವ್ರು ಪದ್ಯ ಹೇಳಿದ್ರು. ಶ್ರೀಧರ್ ಮಾಸ್ಟರ್ ಶ್ರೀಧರ್ ಮಾಸ್ಟರ್ ಪದ್ಯ ಹೇಳಿದ್ರು. ಆವಾಗ ಅಷ್ಟೇ ಜನ ಇದ್ರು, ಅವ್ರ ಹತ್ರ ನನ್ನ ಕುಳಿಸ್ಕೊಂಡ್ರು. ನಿಮಗ್ ಮತ್ತೆ ಇಂಟರ್ವ್ಯೂ ಇಲ್ಲ ಮತ್ತೆ ನೀವು ಅಂದ ಹೇಳಿ. ದುರ್ಗಪ್ಪಣ್ಣು ಇದ್ರು. ಅಲ್ಲಿ ಕಡೆ 3 ವರ್ಷ ಇಲ್ಲೇ ಕಲ್ತೆ ಆಯ್ತಲ್ಲ. 2ನೇ ವರ್ಷಕ್ಕೆ ದಾರೇಶ್ವರ ಕರ್ಕೊಂಡ್ ಬಂದೆ. 2ನೇ ವರ್ಷ ಅವ್ರಿಗೆ 2 ವರ್ಷ ಗಣಪತಿ ಪೂಜೆ ಮಾಡೋಕೆ ಬರ್ಲಿಲ್ಲ ದಾರೇಶ್ವರ್ಗೆ. ಭಾಗವತರು ನಾವು 3 ಗಂಟೆಗೆ ಅಡಕೆ ಕೆರೆ ಎರ್ದು ಕೊಡ್ತಿದ್ರು. ಭಾಗವತರು ನಾನು ಕರೆದು, ಸಿಗ್ರಪ್ಪ ಅವನು ಆ ಮಾಡಿ ಒಂದು ಮನೆ ಕಳ್ಸ ಮರ ಅಂತ ಹೇಳಿ. ಸರ್ ನಾ ಇರುವುದೇ ಗೋಕರ್ಣದಲ್ಲಿ, ಬ್ರಾಹ್ಮಣರು ಅಷ್ಟು ನಂಗೆ ಅಣ್ಣ ತಮ್ಮ ಲೆಕ್ಕ. ಈಗ ಅವನ ಕಳ್ಸದೇಳಾದ್ರೆ ನನಗೆ ಅಲ್ಲಿ ಅವಕಾಶವೇ ಇಲ್ಲ ಅಂತ ಹೇಳಿ ಇಟ್ಕೊಂಡ್ರು. ಅದೇ ವರ್ಷ ಮುಲ್ಕಿ ಮೇಳಕ್ಕೂ ಹೋದೆ. ಅದೇ 2ನೇ ವರ್ಷಕ್ಕೆ.
ಹಾಗಾದ್ರೆ ಈ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಸುಬ್ರಹ್ಮಣ್ಯ ದಾರೇಶ್ವರನ ಯಕ್ಷಗಾನ ಕೇಂದ್ರದ ತಂದವ್ ನಾನು ಯಕ್ಷಗಾನ ಪ್ರಪಂಚದಲ್ಲಿ ಒಂದು ಲಯಬದ್ಧವಾಗಿ ಕಲಿಯೋದಕ್ಕೆ ಗುರುಮಠಕ್ಕೆ ಕರ್ಕೊಂಡು ಬಂದ ಗುರುಮಠ ಕರ್ಕೊಂಡು ಬಂದೆ. ಹಾ. ಆದ್ರೆ ನನ್ನ ಯಕ್ಷಗಾನ ಪ್ರಪಂಚದಲ್ಲಿ ದಕ್ಷಿಣ ಉತ್ತರ ಕನ್ನಡದಲ್ಲಿರುವ ಹಿರಿಯ ಭಾಗವತರು, ಕಡ್ತೋಕ ಮಂಜ ಭಾಗವತರು, ಕಡ್ತೋಕ ಲಕ್ಷ್ಮೀನಾರಾಯಣ ಭಾಗವತರು, ಕಡ್ತೋಕ ಇವರು ಮತ್ತವರು ಅವ್ರು 3 ಜನ, ಹಾ. ಮತ್ತೆ ನರಸಿಂಹ ದಾಸ್, ಸೀನದಾಸ್, ಉಪ್ಪೂರು ಭಾಗವತರು, ನಾವಡ್ರು, ಮತ್ತೆ ಸುಬ್ರಹ್ಮಣ್ಯ ಆಚಾರ್ಯರು. ದಕ್ಷಿಣ ಕನ್ನಡದಲ್ಲಿ ಇರುವ ಶ್ರೇಷ್ಠ ಭಾಗವತರು ಯಾರಿಗೂ ಬಾರಿಸ್ದಿದ್ದಿಲ್ಲ. ಆದ್ರೆ ಆ ದಾರೇಶ್ವರಕ್ಕೆ ಒಂದು ಪದ್ಯಕ್ಕೆ ಬಾರಿಸಲಿಲ್ಲ ನಾನು. ಅವ್ ನನಗೆ ಒಂದು ಪದ್ಯಕ್ಕೂ ಬಾರಿಸು ಅಂತ ಹೇಳಲಿಲ್ಲ. ನನಗೆ ಎಷ್ಟು ಬೇಜಾರಾಗೋದು ಹೇಳಿ ನೋಡುವ. ಕರ್ಕೊಂಡು ಬಂದವ ನಾನು, ಭಾಗವತರ ಕಳಸು ಹೇಳ್ದಾಗ ಇಟ್ಕೊಂಡವ ನಾನು, ಭಾಗವತರ ಕೈ ಕಾಲು ಹಿಡಿದು. ಅವನು ಒಂದು ಪದ್ಯಕ್ಕೂ ನಾ ಮೊದಲೇ ಬರ್ಸಲಿಲ್ಲ, ಚಂಡೇನು ಬರ್ಸಲಿಲ್ಲ. ಎಷ್ಟು ಬೇಜಾರಾಗೋದು ಹೇಳಿ ನೋಡುವ. ಅವ ಒಬ್ಬನಿಗೆ ನಾನು ಮೊದಲೇ ಬರ್ಸ್ತಿದ್ದೆ. ಅವನಿಗೆ ನಾವು ಸುಬ್ಬ ಹೇಳೇ ಕರೋದಾಯ್ತು. ಆಗ 4 ಜನರ ಎದುರಿಗೆ ಭಾಗವತರ ಹೇಳೇ ಕರೀತಿದ್ದೆ. ನಾವು ಒಪ್ಪಕೊಂಡೇ ಮಾತಾಡೋದಾಯ್ತು. ಈಗಲಾದ್ರು ಮೊದಲೇ ಬಯಲಾಟ ಮೇಳಕ್ಕೆ ಮೈಕ್ ಸೆಟ್ ತಗೊಂಡು ಹೋಗ್ತಿದ್ದ. ಅವನ ಮಾವನ್ ಮೈಕ್ ಸೆಟ್ ಇತ್ತು. ಅದು ಬಿಡಿ, ಬೇಡ, ಅದು ತುಂಬಾ ನೋವಾಯ್ತು. ಅದು ಬೇಡ. ಕಡೆಗಂತ 3 ವರ್ಷ ಕ್ಲಾಸಿನಲ್ಲಿ ಇದ್ದ ಭಾಗವತರು ಅಮೃತೇಶ್ವರ ಹಂದಿಯವರು, ಅವ್ರ ಮಾವನವರು ಅಮೃತೇಶ್ವರ ಮೇಳ ಮಾಡಿದ್ರು. ಚಂಡಗ್ ಮತ್ತೆ ನೀನೇ ಬಾ ಮತ್ತೆ ಅಂದೇಳು. ಇಲ್ಲ ಸರ್, ನಾ ಬರೋದು, ನಂಗೆ ಹೆದರಿಕೆ ಆಗ್ತದೆ ಅಂದೇಳು. ಯಾರು ಇಲ್ಲ ಮರ ಚಂಡಗೆ. ಹೊಳೆಗದೆ ಕರ್ಕೊಂಡ್ ಬಂದು ಕೊಟ್ಟವ ನಾನು. ನಮ್ಮ ಕ್ಲಾಸಿನ ಪುಸ್ತಕದಲ್ಲಿ ಈಗಲೂ ಅವನ ಫೋಟೋ ಇತ್ತು. ಕರ್ಕೊಂಡು ಬಂದು ಕೊಟ್ಟ. ಅದೇ ವರ್ಷನೇ ಪೆರಡೂರಿಗೆ ಹೋದೆ. ಅವಾಗ ಹೇಳಿಲ್ಲ ಕತೆ. ನಾವುಡ್ರಲ್ಲಿ ಅಂಕೋಲದಲ್ಲಿ ಸಿಕ್ಕಿ ಕರ್ಕೊಂಡು ಹೋಗಿದ್ದು ಹೇಳು 1 ತಿಂಗಳು. ಅದ್ರ ನಂತರ ಮುಲ್ಕಿ ಮೇಳಕ್ 3 ವರ್ಷ ಹೋದೆ. 1 ತಿಂಗಳ ಚಂಡಿಗಾರ ಇಲ್ಲ ಅನ್ನೋದಕ್ಕಾಗಿ ತಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ಪೇರಡೂರ್ ಮೇಳಕ್ಕೆ, ಅಲ್ಲಿಗೆ ಪೆರಡೂರು ಅಲ್ಲ, ಮುಲ್ಕಿ ಮೇಳಕ್ಕೆ ಹೋದ್ರಿ. ಶಾಂತರಾಮ್ ಭಂಡಾರಿ ನಾನು. ನಾವು ಒತ್ತಿಗಿದ್ದು. ಅಲ್ಲಿ 1 ತಿಂಗಳ ಟೆಂಟ್ ಮೇಳದ ಸೇವೆಯನ್ನೇ ಮಾಡಿದ್ರಿ. ಅಲ್ಲಿ ಇದು 3 ವರ್ಷ ಮಾಡಿದೆ. ಆಮೇಲೆ ಬಚ್ಚಗಾರ ಆಯ್ತಲ್ಲ, ಚಿಟ್ರಾಣಿ ಅವ್ರು ನನ್ ಕೇಳ್ದೆ ಹೆಸರಾಗ್ಬಿಟ್ಟಿರು. ಪೇಪರಿಗೆ ಕಂಡ್ಕೊಂಡು ನಾವು ಹೋದೆ. ಉತ್ತರ ಕನ್ನಡದಲ್ಲಿ ಯಾರು ಇಲ್ಲ ಅವಾಗ. ಚಂಡೆ ಮೊದ್ಲು ಯಾರು ಇಲ್ಲ. ನಾನು ಹೊಳಗದ್ದು ಇಬ್ರೇ ಅಲ್ಲಿ ಚಂಡೆಗೆ, ಮತ್ತೆ ಯಾರು ಇಲ್ಲ. ಕಡೆಗೆ ಅಲ್ಲಿ 3 ವರ್ಷ ಮಾಡಿದೆ. ಆಮೇಲೆ ಕುಮಟಾ ಗೋವಿಂದಕರ ಟೆಂಟ್ ಮಾಡಿದ್ರಲ್ಲ, ಅದ್ರಲ್ಲಿ 2 ವರ್ಷ ಮಾಡಿದೆ. ಆಮೇಲೆ ಸಿರ್ಸಿ ಮಾಡಿದ್ರೆ ಹೊಳಗದೆ ಇದ್ದ, ಅವನಿಗೆ ಮೈಲಿ ಆಯ್ತು. ಅವಾಗ 3 ತಿಂಗಳು ನಾ ಹೋದೆ ಮತ್ತೆ ಸಿರ್ಸಿಯಲ್ಲಿ. ಹಾಗಾಗಿ ಒಟ್ಟು ತಿರ್ಗಾಡೋ ಟೆಂಟ್ ಮೇಳದಲ್ಲಿ 10 ವರ್ಷ ನಾನು. ಅದ್ರ ನಂತರ ಬಿಟ್ಟ ಮೇಲೆ ಇದೇ ಕಳವಾಡಿ ಮೇಳಕ್ಕೆ ಬಂದದ್ದು ನಾ ಫಸ್ಟಿಗೆ. 30-40 ವರ್ಷ ಹಿಂದೆ. 40 ವರ್ಷಗಳ ಹಿಂದೆ ಟೆಂಟ್ ಮೇಳದ 10 ವರ್ಷ ಸೇವೆ ಆದ ನಂತರ ಬಯಲಾಟ ಮೇಳ ಕಳವಾಡಿ ಬಂದೆ. ಆ ಕಳವಾಡಿ ಮೇಳದಲ್ಲಿ ಎಷ್ಟು ವರ್ಷ ಸೇವೆ ಮಾಡ್ತೀರಿ? 2 ವರ್ಷ. ಅದು ಪೂರ್ತಿ ಅಲ್ಲ, ಎಲ್ಲ ಅರ್ಧಮರ್ಧ ಮಾಡಿಬಿಟ್ಟು ಹೋದೆ. ಆ ನಂತರ ಹಾಲಾಡಿಗೆ ಹೋದೆ, ಅಲ್ಲಿ 1 ವರ್ಷ. ನಾಗರಕೋಡಿಗೆ ಆ ಗೌಡ ಮಾಡದ, ಅದ್ರಲ್ಲಿ 1 ವರ್ಷ. ಮೇಗರಹೊಳಿಯಲ್ಲಿ 3 ವರ್ಷ. ಮಂದರ್ತಿಯಲ್ಲಿ 3 ವರ್ಷ. ಅಮೃತೇಶ್ವರಲ್ಲಿ 14 ವರ್ಷ. ಮತ್ತೆ ಬಗ್ಗೋಡಿಯಲ್ಲಿ 3-4 ವರ್ಷ ಏನೋ. ಆಮೇಲೆ ಸೌಕೂರು, ಮಾಣಕಟ್ಟೆ, ಮಡಮಕ್ಕಿ 3 ಬಿಟ್ರೆ ಉತ್ತರ ದಕ್ಷಿಣ ಕನ್ನಡದಲ್ಲಿ ಇರೋ ಯಾವ ಮೇಳಕ್ಕೂ ಹೋಗ್ತಿದ್ದಿಲ್ಲ ನಾನು. ಗೋಳಿಗಡಿಯಲ್ಲಿ 4-6 ವರ್ಷ ಆಗುದು. ಕೊಡಿಯೂರು ಇರ್ಬೇಕಾದ್ರೆ 2-3 ವರ್ಷ ಇದ್ದೆ. ಅವ್ರ ನಂತರ ದೇವಸ್ಥಾನದವ್ರು ಮಾಡಿದಾಗ 3-4 ವರ್ಷ ಇದ್ದೆ. ಮತ್ ಇಲ್ಲಿ ಯಾವ ಮೇಳಕ್ಕೂ ಹೋಗದೆ ಇದ್ದಿದ್ದಿಲ್ಲ ನಾನು. 3 ಮೇಳಗಳು ಬಿಟ್ರೆ? 3 ಮೇಳಗಳು ಬಿಟ್ರೆ ಸೌಕೂರು, ಮಡಮಕ್ಕಿ ಮತ್ತು ಮಾಣಕಟ್ಟೆ. ಇದು 3 ಮೇಳಕ್ಕೆ ಹೋಗ್ಲಿಲ್ಲ. ತರುವಾಯ ಪ್ರಸ್ತುತ ನಂತರ ಇದೇ ಕಳವಾಡಿ ಮೇಳಕ್ಕೆ ಬರ್ತೀರಿ? ಕಳವಾಡಿ ಅದು ಕಳೆದ ವರ್ಷ ನೀಲವಾರದಲ್ಲಿ ಇದ್ದೆ. ಇದು ಮೊದಲಿಂದ ಹೋದದ್ದು ಊರಿಗೆ ಹೋಗಿ ಬರ್ಲಿಕ್ಕೆ ಹತ್ತ ಆಗ್ತಾ ಅಂತ ಇಲ್ಲಿ ಬಂದೆ ನಾನು. ಇಲ್ಲಿ ಬಂದು ಕೊನೆಗೆ ಸೇವೆ ಮಾಡ್ತಾ ಇದ್ದೆ. ಈ ವರ್ಷ ಲಾಸ್ಟ್ ಮಾಡ್ಬೇಕು ಹೇಳಿದ್ರೆ ಕೇಳುವುದಿಲ್ಲ. ಯಜಮಾನ್ರ ಬಗ್ಗೆ ನಮ್ಮನೆ ಕಾರ್ ತಗೊಂಡ್ ಹೋಗ್ತಾರೆ. ಮನೇಲಿ ಬೈತಾರೆ. ಹೇಳಿದ್ನಲ್ಲ ನಮ್ಮ ಪರಿಸ್ಥಿತಿ ಹೇಳಿದ್ನ. 4-5 ಜನ ನಮ್ ಗೌರ್ಮೆಂಟ್ ಕೆಲಸದಾರ ಇದೆ ನಮ್ಮ ಮನೇಲಿ. ನಾನು ಅದೇ ನನ್ನ ಮಗನ ಕೆಳಗೆ 20 ಜನ ಅವ್ರ ಕೆಲ್ಸಕ್ಕೆ. ನಂಗೆ ಈ ಉದ್ಯೋಗ ಬೇಕಾ? ಮಕ್ಕಳಿಗೆ ಇದೆಲ್ಲ ಗೊತ್ತಾದ್ರೆ ಇಲ್ಲೆಲ್ಲ ಮಲ್ಕೊಂಬುದು ನಾವು ಮೇಳದಲ್ಲೆಲ್ಲ ಕಂಡ್ರೆ. ತಮಗೆ ಎಷ್ಟು ಜನ ಮಕ್ಕಳು? 3 ಹೆಣ್ಣು 2 ಗಂಡು. ಫಸ್ಟ್ ಲಾಸ್ಟ್ ಗಂಡು, 3 ಹೆಣ್ಣು. 3 ಹೆಣ್ಣು. ಅದರಲ್ಲಿ ಅವರಲ್ಲಿ ಯಾವ್ಯಾವ ಉದ್ಯೋಗದಲ್ಲಿದ್ದಾರೆ? ಮಗ ಹೋಟ್ಲ್ ಮಾಡಿದ್ದೇನೆ ದೊಡ್ಡದು. ಈಗ ಅಲ್ಲೇ ಜಾಗ ತಗೊಂಡು ಹೋಟ್ಲ್ ಮಾಡಿದ್ದೇನೆ ಬಾಡದಲ್ಲೇ. ಮಗನ ಹೆಂಡತಿ ಹೈಸ್ಕೂಲ್ ಟೀಚರು. ದೊಡ್ಡ ಮಗಳು ಅಂಗನವಾಡಿ ಟೀಚರು. ಮತ್ತಿಬ್ರು ಹುಡುಗರು BDO ಆಫೀಸ್ ಕ್ಲಾರ್ಕ್ ಇದ್ರು. ಕಿರಿ ಮಗ ಖಾಲಿ ಇದ್ದಂತ ಅವ್ನು ಟೆಂಪೋ ತೆಗೆಸ್ಕೊಟ್ಟಿದ್ದೆ. ಎಕ್ಸೆಲ್ ಗಾಡಿ ತೆಗೆಸ್ಕೊಟ್ಟಿದ್ದೆ. ಬಾಡಿಗೆ ಹೊಡಿತಿದ್ದ. ಮಗದೊಂದು ಕಾರ್ ಇದೆ ದೊಡ್ಡದು. ಕಳೆದ ವರ್ಷದ ಅಕ್ಕಿ 1-2-3 ಕ್ವಿಂಟಲ್ ಇತ್ತು ಈಗ ನಮ್ಮ ಮನೇಲಿ. ಈ ವರ್ಷ ಅಕ್ಕಿ ಮಾಡ್ಕೊಂಡ್ ಬಂದು ಅಂಗಳದಲ್ಲಿ ರಾಶಿ ಕಡೆಗಿಟ್ಟಿರು. ಕೊಡಿ ಹೇಳ್ರು ಕೊಡು, ಪಂಚಾಯತ್ಗೆ ಇಲ್ಲ, ತಿಂದುಕೊಂಡು ಹೋಗ್ಲಿ ಯಾರಿಗ. ಈ ರೀತಿಯಾಗಿ ಒಂದು ಇಷ್ಟು ವ್ಯವಸ್ಥೆ ಇದ್ರು ನಾ ಮೇಳದಲ್ಲಿ ಬಿದ್ದು. ನಮ್ಗೀಗ 80 ವರ್ಷ.
81. 81ನೇ ವರ್ಷ, 61ನೇ ವರ್ಷ ತಿರ್ಗಾಕ. ಹಾ. ಯಾಕೆ ಈ ಬದ್ಧತೆಯಿಂದ ನೀವು 81ರ ಯಾವ ಇಳಿ ವಯಸ್ಸಿನಲ್ಲೂ ಯಕ್ಷಗಾನದಲ್ಲಿ ತಾವು ಸೇವೆ ಮಾಡ್ಬೇಕೆನ್ನೋದಾಗಿ ಛಲ ತಟ್ಟಿದ್ರಿ? ನಾವು ದುಡಿಯುತ್ತಿರುವಾಗ ನನ್ನ ಮಕ್ಕಳ ಹತ್ರ ಯಾಕೆ ನಾ ದುಡ್ಡು ಖರ್ಚಿಗೆ ಕೇಳ್ಬೇಕು, ಅದು ಒಂದೇ ನನ್ನ ಉದ್ದೇಶ. ಹಾ. ನಾ ದುಡಿಯುವಾಗ ನಮ್ಮ ಮಕ್ಕಳ ಹತ್ರ 1 ರೂಪಾಯಿ ಕೇಳುದಿಲ್ಲ. ಕೈ ಕಾಲು ಗಟ್ಟಿರೋ ತನಕ ಕಳೆದ ವರ್ಷ ಮನೆ ಮಾಡೋ ಸ್ಲ್ಯಾಪ್ ಹಾಕಿದ್ದೆ, ಮಾಡೋ ಹಂಚಿಂದಾಗಿತ್ತು. ಹಾ. ಅದನ್ನ ತೆಗೆದು 10-11 ಲಕ್ಷ ರೂಪಾಯಿ ಖರ್ಚು ನನ್ನ ಸ್ವಂತ ದುಡ್ಡಿಂದ ನಂಗೆ ಯಕ್ಷಗಾನದಿಂದ ನಂಗೆ ಒಳ್ಳೇದಾಗಿದೆ. ಹಾ. ಅದೇ ದುಡ್ಡನ್ನು ಉಪಯೋಗಿಸಿದೆ. ಹಾ. ಮಕ್ಕಳ ಹತ್ರ 1 ರೂಪಾಯಿ ತಗೊಳ್ಳಿಲ್ಲ. ಹಾ. ಮಕ್ಳು ಹಾಗೇಳಿ ಅದನ್ನ ಅಂತದ 4 ಮನೆ ಕಟ್ಟುವಷ್ಟು ದುಡ್ಡಿತ್ತು. ಹಾಗೆ ಪ್ರತಿ ತಿಂಗಳ ಇವ್ರೆ ನನ್ನ ಅಕೌಂಟಿಗೆ 4 ಜನರ ಸಂಬಳದ್ದು ಎಷ್ಟು ದುಡ್ಡು ಬರ್ತೇಳಿ ನಂಗೆ ಲೆಕ್ಕ ಇಲ್ಲ. ಹಾ. ನಾ ಅವ್ರ ಹತ್ರ ಕೇಳುವುದೂ ಇಲ್ಲ. ನಾನು ಕಿರಿ ಮಗಳದೇ ಅದೆಲ್ಲ. ಮಾಸಾವಸಾನ 3 ವರ್ಷ ಆಯ್ತು, ನಾ ಅದ್ರ ಲೆಕ್ಕಾಚಾರ ನೋಡಕ್ ಹೋಗ್ಲಿಲ್ಲ. ಹಾ. ಮತ್ತೆ ಈ ಮೋದಿ ದುಡ್ಡು ಒಂದು ಬರ್ತಿತ್ತಲ್ಲ 2,000 ರೂಪಾಯಿ, ಹಾ. ಈ ಕೃಷಿ ಇದರಿಂದ, ಖುಷಿ. ಅದು ದುಡ್ಡು ಲೆಕ್ಕ ಮಾಡಕ್ ಹೋಗ್ಲಿಲ್ಲ ಎಷ್ಟು ಬಂದಿತ್ತು ಹೇಳಿ. ನಂಗೆ ಅಗತ್ಯ ಇಲ್ಲ, ಆದ್ರೆ ಅವ್ರ ಹತ್ರ ದುಡ್ಡು ಕೇಳುದಿಲ್ಲ ನಾನು. ಅದಕ್ಕೆ ಆ ಉದ್ದೇಶದಿಂದಲೇ ನಾ ದುಡಿತಾ ಇದ್ದೆ. ತಾವು ರಂಗಕ್ಕೆ ಬರುವ ಪೂರ್ವದಲ್ಲಿ ಗುರುಗಳಿಂದ ಏನು ಒಂದು ಒಳ್ಳೆಯ ಒಂದು ಸಂದೇಶವನ್ನು ಕಟ್ಕೊಂಡು ರಂಗಸ್ಥಳಕ್ಕೆ ಬಂದಿದ್ರಿ? ಗುರುಗಳಿಗೆ ನಮ್ಮ ಊರಲ್ಲಿ ಒಂದು ಸನ್ಮಾನ ಮಾಡಿದೆ. ಹಾ. ಇಬ್ರಿಗೂ. ಹಾ. ಅಮೃತೇಶ್ವರ ಮೇಳ ಟೆಂಟ್ ಮೇಳದಲ್ಲಿ. ಹಾ. ಸನ್ಮಾನ ಮಾಡಿದ ಕಡೆ ಗುರುಗಳು ನನಗ ಕ್ಲಾಸಿಂದ ಹೋಗುವಾಗ ಹೇಳಿದ್ರು, ಹಾ. ಕೈಲ ಎಲ್ಲ ನನಗೊಬ್ಬನಿಗೆ ಎಲ್ಲವರಿಗೂ ಹೇಳಿದ್ರು, ಹಾ. ಕೈಲಾಗುವಲ್ಲಿವರೆಗೂ ಕಲಾ ಸೇವೆ ಮಾಡಿ. ಆ ಮಾತಿಗೆ ಬದ್ಧ. ಆ ಮಾತಿಗೆ ಬದ್ಧ. ಮತ್ತೆ ಇದು ಒಂದು ಉದ್ದೇಶ, ಮಕ್ಕಳ ಹತ್ರ ನಾನು ದುಡ್ಡು ಕೇಳುವಂಗಿಲ್ಲ, ನಾನು ದುಡಿಯುವಾಗ. ಕಲಿಸಿದ ಗುರುಗಳು ಹೇಳಿದಂತ ಒಂದು ಮಾತಿಗಾಗಿ ಮುಂದುವರಿಸ್ತಾ ಇದ್ದೆ. ಹಾ. ಮನೆಯಲ್ಲೂ ಬೈತರು ಮಕ್ಕಳು, ಹೋಗುದು ಬೇಡ ನೀವು ಅಂತ ಹೇಳಿ. ಯಾಕೆ ಬಿಡ್ಬೇಕು ನಾವು? ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ.